ದಕ್ಷಿಣ ಭಾರತೀಯ ಜನತಾ ಪಕ್ಷದವರಿಗೆ ದೊಡ್ಡ ಟಾರ್ಗೆಟ್ ಈ ಬಾರಿ. ಬಿಕಾಸ್ 400 ಸೀಟ್ಗಳನ್ನ ದೇಶದಲ್ಲಿ ಗೆಲ್ಲಬೇಕು, ಕರ್ನಾಟಕದಲ್ಲಿ ಸ್ವೀಪ್ ಔಟ್ ಮಾಡಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ದಂಡಯಾತ್ರೆಯಲ್ಲಿ ಕೆಲವೇ ಹೊತ್ತಿನಲ್ಲಿ ಪ್ರಧಾನಮಂತ್ರಿಗಳು ಬರ್ತಾರೆ ಮಲೆನಾಡಿನ ಹೆಬ್ಬಾಗಿಲಿಗೆ. ಎಲ್ಲೆಲ್ಲೂ ಕೇಸರಿ ಬಾವುಟ. ಶಿವಮೊಗ್ಗದಲ್ಲಿ ಲಕ್ಷ ಜನ. ಬ್ರೇಕಿಂಗ್ ನ್ಯೂಸ್. ಶಿವಮೊಗ್ಗ ಸಿಟಿ, ಶಿವಮೊಗ್ಗವನ್ನ ಸಂಪರ್ಕಿಸುವ ಎಲ್ಲ ರಸ್ತೆಗಳು ಕೇಸರಿಮಯವಾಗಿ ಕಾಣಿಸ್ತಾ ಇದೆ. ಜೊತೆಗೆ ಲಕ್ಷಗಟ್ಟಲೆ ಜನ. ಒಂದ್ ಕ್ಷಣ ನೋಡಿದ್ರೆ ಎಲ್ಲಿಂದ ಬರ್ತಾ ಇದ್ದಾರೆ ಜನ ಅನಿಸ್ಬೇಕು. ಆ ಮಟ್ಟಿಗೆ ಪ್ರಧಾನಮಂತ್ರಿಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಹರಿದು ಬರ್ತಾ ಇದೆ ಜನಸಾಗರ. ಮಧ್ಯಾಹ್ನ 2:45 ಶಿವಮೊಗ್ಗಕ್ಕೆ ಬರ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಕಾರ್ಯಕರ್ತರ ಸುನಾಮಿಯಲ್ಲಿ ಮುಳುಗ್ತಾ ಇದೆ ಶಿವಮೊಗ್ಗ. ಒಂದಷ್ಟು ಜಲಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಟಾರ್ಗೆಟ್ 400 ಅದನ್ನ ರೀಚ್ ಆಗಬೇಕು ಅಂತ ಈ ಬಾರಿ ಲೋಕಸಭಾ ಚುನಾವಣೆಯ ಟಾರ್ಗೆಟ್ ಮಾಡಿದ್ದಾರೆ. ಅಧಿಕಾರವನ್ನ ಕೇಂದ್ರದಲ್ಲಿ ಹಿಡಿಬೇಕು ಅಂತ ನರೇಂದ್ರ ಮೋದಿ ಅವರ ಸಂಚಾರ. ಎಲ್ಲೆಲ್ಲೂ ಜೈ ಶ್ರೀರಾಮ್ ಅಂತಿದ್ದಾರೆ. ಎಲ್ಲೆಲ್ಲೂ ಮೋದಿ ಅನ್ನುವ ಉದ್ಘೋಷಣೆ ನಡೀತಾ ಇದೆ. ದಕ್ಷಿಣ ಬಿಜೆಪಿಯ ಹೆಬ್ಬಾಗಿಲು ಅಂದ್ರೆ ಅದು ಕರ್ನಾಟಕ. ಈ ಬಾರಿ ಪ್ರಧಾನಮಂತ್ರಿಗಳಿಗೆ ಇದೇ ಟಾರ್ಗೆಟ್ ಬರ್ತಾ ಇದೆ ನೋಡಿ. ಮುಂದುವರೆದ ಮಗದೊಂದು ಕುರುಕ್ಷೇತ್ರದ ಬ್ರೇಕಿಂಗ್ ನ್ಯೂಸ್. ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮತಬೇಟೆ ಶುರುವಾಗಿದೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಶಿವಮೊಗ್ಗ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ, ದಾವಣಗೆರೆ. ಐ ರಿಪೀಟ್, ಶಿವಮೊಗ್ಗ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ ಮತ್ತು ದಾವಣಗೆರೆ 5 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಪ್ರಧಾನಮಂತ್ರಿಗಳ ಪ್ರವಾಸ ಇವತ್ತು ಮಲೆನಾಡು ಭಾಗ, ಮಧ್ಯ ಕರ್ನಾಟಕ ಭಾಗ, ಕರಾವಳಿ ಭಾಗ ಇಷ್ಟು ಕಡೆ ಟಾರ್ಗೆಟ್ ಮಾಡಿದ್ದಾರೆ. ಹಾಗಾಗಿ ಶಿವಮೊಗ್ಗದಲ್ಲಿ ಇವತ್ತು ಮಧ್ಯಾಹ್ನ 2:45 ಭರ್ಜರಿ ಮತಬೇಟೆ. 28ಕ್ಕೆ 28 ಕ್ಲೀನ್ ಸ್ವೀಪ್ ಮಾಡ್ತೀವಿ ಅಂತ ಭಾರತೀಯ ಜನತಾ ಪಕ್ಷದವರ ಟಾರ್ಗೆಟ್ ಇದೆ. ನಮಗೆ ತುಂಬ ಸಂತೋಷ ಆಗ್ತದೆ ಸರ್. ತುಂಬ ಸಂತೋಷ ಮೋದಿಯವರು ಬಂದಿದ್ದು. ಬಹಳಷ್ಟು ವರ್ಷಗಳಿಂದ ನೀವು ಶಿವಮೊಗ್ಗದಲ್ಲೇ ಇರ್ಬೋದು, ಬಹಳಷ್ಟು ಜನ ಸಂಸದರನ್ನು ಕೂಡ ನೋಡಿದೀರಾ. ಆ ಸಂಸದರಿಗೂ ರಾಘವೇಂದ್ರ ಅವ್ರಿಗೂ ಏನು ವ್ಯತ್ಯಾಸ? ರಾಘವೇಂದ್ರ ಅವರು ಕೆಲಸ ಮಾಡಿದಾರ? ಇವತ್ತಿನವರೆಗೂ ರಾಘವೇಂದ್ರ ನಂಗೆ ಯಾವ ಎಂಪಿನೂ ಬಂದಿಲ್ಲ ಸರ್. ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ಕೋಮು ವರ್ಗದವರಿಗೂ ಕೂಡ ಅನುದಾನ ಕೊಡಿಸಿದ್ದಾರೆ. ಭಾರಿ ಸಂತೋಷ ಆಗ್ತಾ ಇದೆ. ಮೋದಿಯವರು ನಮ್ಮ ದೇಶ ಉಳಿಸ್ಬೇಕು ಅಂದ್ರೆ ಮೋದಿಯವರು ಬೇಕು. ಯಾಕೆಂದರೆ ನಮ್ಮ ಹಿಂದೂಗಳಲ್ಲಿ ಯಾವ ಇದರೂ ಇಲ್ಲ ಸರ್. ಎಲ್ಲ ರಾಜಕೀಯ ಪಕ್ಷಗಳು ಬರೀ ಅವ್ರವ್ರ ಬೆಳೆ ಬೆಳೆಸ್ಕೊಳಕ್ಕೆ. ಮೋದಿ ಯಾವ ಥರದ್ದು ಇಲ್ಲ. ಇದು ವರ್ಡಿಗೆ ಅವರು ನಮಗೆ ದೇಶ ಉಳಿಸ್ಕೊಡ್ಬೇಕು. ನಮ್ಮ ದೇಶ ಶಿವಮೊಗ್ಗ ಜಿಲ್ಲೆ BY ರಾಘವೇಂದ್ರ ನಿಂದ್ರೆ ಯಾರು ನಿಂತರೂ ಗೆಲ್ಲಕ್ಕಾಗಲ್ಲ. ಇಡೀ ದೇಶದಾಗೆ ಎಂಪಿಗಳಿಗೆ ಈ ಮೋದಿ ಸರ್ಕಾರ ಇದ್ದಾಗ ತಂದಿರ್ತಕ್ಕಂಥ ದೊಡ್ಡ ಮೊದಲನೇ ಪ್ರಥಮ ಇದು MP ಅಂತ ಹೇಳಂದ್ರೆ BY ರಾಘವೇಂದ್ರ. ಇಷ್ಟು ಗ್ರಾಂಟ್ ಅನ್ನು ಯಾವ ಕ್ಯಾಬಿನೆಟ್ ಮಂತ್ರಿನೂ ಕೇಂದ್ರದ ಮಂತ್ರಿಗಳು ತಂದಿಲ್ಲ, ಯಾವನು ತಂದಿಲ್ಲ. ಶ್ರಮಿಸ್ತಾ ಇರೋ ಪ್ರಧಾನಿ ಇದ್ದಾರೆ ಅಂತ ಹೇಳಿದ್ರೆ ಅವರು ನಮ್ಮ ನರೇಂದ್ರ ಮೋದಿಜಿ ಅವರು. ಹಾಗಾಗಿ ತುಂಬಾ ಹೆಮ್ಮೆ ಇದೆ ನಮ್ಗೆ ಆ ಪ್ರಧಾನಿಯ ಬಗ್ಗೆ. ಅವರು ಇವತ್ತು ನಮ್ಮ ಶಿವಮೊಗ್ಗ ನಗರಕ್ಕೆ ಆಗಮಿಸ್ತಾ ಇರೋದು ನಮ್ಗೆ ರೋಮಾಂಚನ ಅಂತ ಹೇಳ್ಬೋದು. ನನ್ನ ಹೆಸರು ದರ್ಶನ್ ಅಂತ ಹೇಳಿ ಶಿವಮೊಗ್ಗದಿಂದ ಬಂದಿದ್ದೀನಿ. ನಮ್ಮ ಶಿವಮೊಗ್ಗಕ್ಕೆ ವಿಶ್ವನಾಯಕ ನರೇಂದ್ರ ಮೋದಿ ಅವರು ಬರ್ತಿರೋ ತುಂಬಾ ಖುಷಿ ಆಗ್ತಾ ಇದೆ. ನಾವು ಫಸ್ಟ್ ಟೈಮ್ ವೋಟರ್ಸ್ಗೆ ತುಂಬಾ ಆದ್ಯತೆ ಕೊಡ್ತಾ ಇದ್ದಾರೆ. ನಮಗೆ ವಿಶೇಷ ಬಿಜೆಪಿ ಯುವ ಮೋರ್ಚಾ ಕಡೆಯಿಂದ ವಿಶೇಷ ಪಾಸ್ ಎಲ್ಲ ವ್ಯವಸ್ಥೆ ಮಾಡಿ ನರೇಂದ್ರ ಮೋದಿ ಅವರು ರಣಕಾಳೆಯನ್ನು ಮುಳುಗಿಸ್ತಾ ಇದ್ದಾರೆ ಮಲೆನಾಡು ಭಾಗದಲ್ಲಿ. ಒಂದ್ ಕಡೆ ನರೇಂದ್ರ ಮೋದಿ ಅವರ ಮೇನಿಯಾ, ಇನ್ನೊಂದ್ ಕಡೆ ಕಾರ್ಯಕರ್ತರ ಅಭಿಮಾನಿಗಳ ದೊಡ್ಡ ಸುನಾಮಿ. ಲಕ್ಷ ಗಟ್ಟಲೆ ಈಗಾಗಲೇ ಜಮಾಯಿಸ್ತಾ ಇದ್ದಾರೆ. ಲೆಟ್ಸ್ ಗೋ ಲೈವ್. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ವಿಸ್ತಾರ ನ್ಯೂಸ್ ಮೂಲಕ. ಶಿವಮೊಗ್ಗದ ಈ ಕ್ಷಣದ ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ 1:05 2:45 ಬರ್ತಾರೆ ಶಿವಮೊಗ್ಗಕ್ಕೆ. ಲೆಟ್ಸ್ ಗೋ ಲೈವ್. ನನ್ನ ಇಬ್ಬರು ಸಹೋದ್ಯೋಗಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಮಾರುತಿ ಪಾವಗಡ ಸ್ಟೇಜ್ ಹತ್ರನೇ ಇದ್ದಂಗೆ ಕಾಣಿಸ್ತಾ ಇದೆ. ಮಾರುತಿ ನಮಸ್ಕಾರ, ವೆರಿ ಗುಡ್ ಆಫ್ಟರ್ನೂನ್. ಇನ್ನು ಹೊರಭಾಗದಲ್ಲಿ ಜನ ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಮಾತಾಡಿಸ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಶಿವಮೊಗ್ಗ ಭಾಗದ ಸಹೋದ್ಯೋಗಿ ವೀರೇಶ್ ಅವರು ಕೂಡ ಲೈವ್ ಜಾಯಿನ್ ಆಗ್ತಿದ್ದಾರೆ. ವೀರೇಶ್ ನಮಸ್ಕಾರ, ವೆರಿ ಗುಡ್ ಆಫ್ಟರ್ನೂನ್. ಮಾರುತಿ, ಕ್ಷಣಗಣನೆ ಹತ್ರ ಬರ್ತಿದ್ದಾಗೇನೆ ಕಲರ್ಫುಲ್ ವಾತಾವರಣ ಅಂತೂ ಗೊತ್ತಾಗ್ತಾ ಇದೆ. ನಿರೀಕ್ಷೆಗಳೆಷ್ಟಿದೆ? ಇವತ್ತೇನು ನಿರೀಕ್ಷೆ ಮಾಡ್ಬೋದಲ್ಲ ನಾವು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.